ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಶಶಿಧರ್ ತೀರ್ಥಹಳ್ಳಿ. ಎಲ್ಲರಿಗೂ ಜ್ಞಾನದೀಪಂನ 2ನೇ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ವಾರ ನಮ್ಮ ತರಗತಿಯಲ್ಲಿ ಏನೇನು ಹೇಳ್ಕೊಟ್ವಿ, ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋ ಸವಿಸ್ತಾರವಾಗಿ ನಾವು ವಿಡಿಯೋ ಮುಖಾಂತರ ನಿಮಗೆ ತೋರಿಸಿದ್ದೇವೆ. ಇವತ್ತು ಕೂಡ 2ನೇ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇವೆ. ಮಕ್ಕಳೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ನಾವು ಬರೋಕ್ಕಿಂತ ಮುಂಚೆ ಮಕ್ಕಳನ್ನ ಶಿಸ್ತು ಅಂದರೆ ಬರೋಕ್ಕಿಂತ ಮುಂಚೆನೇ ಮಕ್ಕಳು ಹೇಗೆ ಮನೆಯಿಂದ ಹೊರಗಡೆಯಿಂದ ಶುರುವಾಗಬೇಕಂದ್ರೆ ಅವರ ಏನದು ಪಾದರಕ್ಷೆಗಳನ್ನು ನೀಟಾಗಿ ಇಡುವಂಥ ಕೆಲಸಗಳಾಯಿತು. ತದನಂತರ ಒಳಗಡೆ ಬಂದು ನಾವೇನು ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟು ಇದ್ದೀವಿ ಅಂದರೆ ಬಂದ ತಕ್ಷಣ ಒಬ್ರಿಗೊಬ್ರು ನಮಸ್ತೆ ಮಾಡ್ಕೋಬೇಕು. ಹಾಗೆ ಎಲ್ಲರೂ ನಮಸ್ತೆಯನ್ನು ಮಾಡಿದ್ರು. ತದನಂತರ ಆ ಮಕ್ಕಳನ್ನೆಲ್ಲ ಕೂರಿಸಿ ಗುರುಗಳಿಗೆ ಪೂಜೆ ಆಯಿತು. ಅಂದರೆ ನಾವೇನು ವಿಷ್ಣುವನ್ನು ಸ್ಥಾಪನೆ ಮಾಡಿದ್ದೀವಿ, ಹಾಗೆ ನಮ್ಮ ಹಿಂದೂಗಳ ಪವಿತ್ರ ಗ್ರಂಥವಾದಂತಹ ರಾಮಾಯಣ ಹಾಗೆ ಭಗವದ್ಗೀತೆಯನ್ನು ಇಲ್ಲಿ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಅದರ ಪೂಜೆ ಆಯಿತು. ತದನಂತರ ನಾವೀಗ ಮಕ್ಕಳಿಗೆ ಪ್ರತಿ ವಾರದಂತೆ ಕೂಡ ನಾವೇನೋ ಒಂದು ಕೆಲಸಗಳು ಮಾಡೋಕ್ಕಿಂತ ಮುಂಚೆ ವಿಘ್ನೇಶ್ವರನ ಶ್ಲೋಕವನ್ನು ಹೇಳಿ ಶುರು ಮಾಡುವಂಥ ವಾಡಿಕೆ. ಹಾಗಾಗಿ ನಾವು ವಿಘ್ನ ವಿನಾಯಕನಿಗೆ ವಂದಿಸಿ, ತದನಂತರ ಗುರುಗಳಿಗೆ ವಂದಿಸಿ, ತದನಂತರ ನಾವೇನು ಪುಸ್ತಕವನ್ನು ದೇವಿ ಅಂತ ನೋಡ್ತೀವಿ ಅಂದರೆ ಸರಸ್ವತಿ ಅಂತ ನೋಡ್ತೀವಿ, ಅವರಿಗೂ ಕೂಡ ಒಂದು ಶ್ಲೋಕವನ್ನು ಹೇಳಿ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀವಿ. ಬನ್ನಿ, ನಾವು ಇವತ್ತಿನ ತರಗತಿಯಲ್ಲಿ ಏನೇನು ಹೇಳ್ಕೊಡಕ್ಕೆ ಹೋಗ್ತಿದ್ದೀವಿ ಅನ್ನೋ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಓಕೆನಾ? ಅದು ಬೇರೆ ಲಿಂಕ್ ಇದೆ, ಹೇಳ್ತೇನೆ, ಓಕೆನಾ? ಸ್ವಾತಂತ್ರ್ಯ ನಮಗೆ ಹೆಂಗ್ ಸಿಕ್ತು? ಸ್ವಾತಂತ್ರ್ಯ ಅಂದ್ರೆ ಶಾಲೆಯಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ? ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಹೆಂಗ್ ಹೇಳ್ಕೊಟ್ಟಿದ್ದಾರೆ? ಅದಾಗಿ ನಮಗೆ ಸಿಕ್ಕಿದ್ದೆ ಆಗಸ್ಟ್ 15 ರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಕೊಟ್ಟು ಅವರಿಂದ ಹೋದ್ರು ಬ್ರಿಟಿಷರು. ಆ ವ್ಯಕ್ತಿನ ನಾವೆಲ್ಲ ನೆನೆಸ್ಕೊಳ್ಳೇಬೇಕು. ಆದ್ರೆ ವಿಪರ್ಯಾಸ ಏನಂತಂದ್ರೆ ಸಮಾಜ ಅವ್ರನ್ನೆಲ್ಲ ಮರ್ತ್ಬಿಟ್ಟಿದೆ. ಆದ್ರೆ ಮರಿಬಾರ್ದು, ಆ ವ್ಯಕ್ತಿಯ ಜನ್ಮದಿನ ಇವತ್ತು. ಅವರೇ ಮಂಗಲ್ ಪಾಂಡೆ ಅಂತ. ಏನ್ ಹೇಳಿ? ಮಂಗಲ್ ಪಾಂಡೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೀವೆಲ್ಲ ಪುಟ್ಟ ಮಕ್ಳಲ್ವಾ, ತುಂಬಾ ದೊಡ್ಡದಾಗ ಬೇಡ. ನೀವು ದೊಡ್ಡ ಆಗ್ಬೇಕಾದ್ರೆ, ದೊಡ್ಡ ಮಕ್ಳು ಆಗ್ಬೇಕಾದ್ರೆ ನೀವು ಜಾಸ್ತಿ ತಿಳ್ಕೊಳ್ತಾ ಹೋಗ್ಬೋದು ಅವ್ರು, ಓಕೆನಾ? ವೀರ ಯೋಧ ಮಂಗಲ್ ಪಾಂಡೆ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ಬನ್ನಿ ಸೋದರರೆ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ನಾವೇನ್ ಮಾಡ್ತಿದೀವಿ? ಮೊಬೈಲ್ ನೋಡ್ಕೊಂಡು ಸಮಯ ಹಾಳು ಮಾಡ್ತಿದೀವಿ. ಅವ್ರು 18 ವಯಸ್ಸಿಗೆ ಎಷ್ಟೆಲ್ಲ ಮುಂದಾಲೋಚನೆ ಇತ್ತು ಸಮಾಜಕ್ಕೆ, ಅವರೆಲ್ಲ ಇವಾಗ ಅವ್ರು ಮಾಡಿರುವಂಥ ಕಾರ್ಯಗಳಿದ್ದಾವೆ ನಮ್ಗೀಗ. ಹಾಗಾಗಿ ಆ ವ್ಯಕ್ತಿಗಳಿಗೆ ನಾವೇನ್ ಮಾಡಬೇಕು? ಕೃತಜ್ಞರಾಗಿ ಏನ್ ಮಾಡ್ಬೇಕು? ವಂದನೆ ಮಾಡಬೇಕು, ನಮಸ್ಕೋಬೇಕು, ಅವ್ರನ್ನೆಲ್ಲ ನೆನೆಸ್ಕೊಬೇಕು ನಾವು. ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳು. 2 ಟೀಮ್ಗಳಿಗೂ ಒಂದೊಂದು ಹೆಸರು ಕೊಡೋಣ. ಹೆಸರು ಕೊಡೋಣವಾ? ಯಾವ ಹೆಸರು ಕೊಡೋಣ? ಕಾರ್ಟೂನು. ಯಾವತ್ತು ನೋಡು ಮಕ್ಕಳ, ನಮ್ಮ ಮೈಂಡು ನೋಡಿ ಎಲ್ಲ ಯಾಕೆ ಕಾರ್ಟೂನ್ ಅಂತ ಬಂತು ಅಂದ್ರೆ, ನೀವು ಜಾಸ್ತಿ ಮೋಟು ಪತ್ಲು, ಆಮೇಲೆ ಅದೇನು ಟಾಮ್ ಅಂಡ್ ಜೆರಿ, ನೋಡಂಗ್ ಗೊತ್ತು. ಅದ್ರ ಬದಲು ಅದು ಒಳ್ಳೇದು ನೋಡಿ, ಶಿವ ರುದ್ರ. ಓಕೆ, ಈಗ ಒಂದ್ ಕೆಲಸ ಮಾಡೋಣ. ಈ ಟೀಮ್ ಬಜರಂಗಿ ಟೀಮ್, ಇದು ಈ ಟೀಮು ಶಿವ ಟೀಮು. ಎಲ್ಲರೂ ಹೆಂಗಿರ್ಬೇಕು ಗೊತ್ತಾ? ಆಕ್ಟಿವ್ ಆಗಿರ್ಬೇಕು. ಹೆಂಗ್ ಆಕ್ಟಿವ್ ಆಗಿರ್ಬೇಕು? ಈಗ ಆಟದ ನಿಯಮಗಳನ್ನ, ಫ್ರೆಂಡ್ಸ್ ಅಲ್ವಾ? ನಾನೀಗ ಆಟದ ನಿಯಮಗಳನ್ನ ಹೇಳ್ಕೊಡ್ತೀನಿ. ಆಟ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು, ನೆನಪಿನ ಶಕ್ತಿ ಇರಬೇಕು. ಎರಡು ಟೀಮ್ ಅಂದ್ಮೇಲೆ ಒಬ್ರು ಸೋಲ್ಲೇಬೇಕು, ಒಬ್ರು ಗೆಲ್ಲಬೇಕು. ಗೆದ್ವಿ ಅಂತ ಹಿಗ್ಬಾರ್ದು, ಸೋತ್ವಿ ಅಂತ ಕೂಗಬಾರ್ದು. ಮಕ್ಕಳ, ಈಗ ಆಟ ಆಡಿದ್ರಿ, ಖುಷಿ ಆಯ್ತಲ್ಲ? ಇವಾಗ ಏನ್ ಮಾಡೋಣ? ಮತ್ತೆ ಓದೋಣ. ಬಸವಣ್ಣ ಮಂತ್ರಿಯಾಗಿದ್ರು. ಕರೆಕ್ಟ್ ನೋಡು, ಕೈಯಲ್ಲಿ ಲಿಂಗ ಇರ್ತದೆ, ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಬಸವಣ್ಣ, ಗೊತ್ತಾ? ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದಿಷ್ಟು 5 ಸಾಲುಗಳಲ್ಲಿ ನಮಗೆ ನಾವು ಬದುಕಲು ಬೇಕಾದಂತಹ ಜ್ಞಾನವನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ಬಸವಣ್ಣ.
ನಾವು ದೇವ್ರಿಗೆ ಏನೇನು ಕೊಡ್ತೀವಿ? ಹೂ ಕೊಡ್ತೀವಿ, ಹಣ್ಣು ಕೊಡ್ತೀವಿ ಅಲ್ವಾ? ದೇವ್ರಿಗೆ ಊದುಬತ್ತಿ ಹಾಕ್ತೀವಿ, ಧೂಪ ಹಾಕ್ತೀವಿ, ಆಮೇಲೆ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ವಸ್ತ್ರಗಳನ್ನ ಹಾಕೊಂಡು ಹೋಗ್ತೀವಿ ದೇವಸ್ಥಾನಗಳಿಗೆ. ಒಳ್ಳೊಳ್ಳೆ ಪಂಚೆಗಳು ಉಟ್ಕೊಳ್ತೀವಿ, ಶಾಲು ಹಾಕೊಂಡು ನಾವು ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಅಷ್ಟು ಹೋದ್ರೆ ಸಾಕಾ? ಮತ್ತಿನ್ನೇನ್ ಬೇಕು? ತಗೊಂಡು ಹೋಗ್ತಿದೀವಲ್ಲ, ಅದಕ್ಕಿಂತ ಮೇನ್ ಆಗಿ ಏನ್ ಬೇಕು? ಶ್ರದ್ಧೆ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು. ದೇವ್ರೇ ಜ್ಞಾನ ಕೊಡಪ್ಪ, ದೇವ್ರೇ ನಮ್ಗೆ ಕರುಣಿಸಪ್ಪ ಅಂತ ಭಕ್ತಿಯಿಂದ ಇರಬೇಕು. ನೀವು ಶ್ಲೋಕ ಹೇಳ್ಬೇಕಾದ್ರೂ ಕೂಡ, ಕಲಿಬೇಕಾದ್ರೂ ಕೂಡ ಶ್ರದ್ಧೆ ಭಕ್ತಿ ಇದ್ರೆ ಮಾತ್ರ ನಿಮಗೆ ಒಲಿಯುತ್ತಾರೆ. ಶಾರದಾ ದೇವಿ ಒಲಿಯುತ್ತೆ, ಇಲ್ಲ ಅಂದ್ರೆ ಒಲಿಯುತ್ತಾ? ಬೇಡ ಅಂದ್ರೆ ನಮ್ಮದಲ್ಲದ ವಸ್ತುಗಳನ್ನ ನಾವು ತೆಗೆದುಕೊಳ್ಬಾರ್ದು. ಉದಾಹರಣೆ, ಶಾಲೆಯಲ್ಲಿ ಮುಂದ್ಗಡೆ ಒಬ್ಬ ವ್ಯಕ್ತಿ ಇರ್ತದೆ, ಒಂದು ಪೆನ್ ಬಿದ್ದೋಗ್ಬಿಡುತ್ತೆ. ನೀವು ಶಾಲೆಯಲ್ಲಿ ಕುತ್ಕೊಂಡಿದ್ದೀರಲ್ಲ, ಒಂದು ಪೆನ್ ಬಿದ್ದೋಗ್ಬಿಡುತ್ತೆ. ನೀವೇನ್ ಮಾಡ್ತೀರಾ? ನಿಧಾನಕ್ಕೆ ಎತ್ಕೊಂಡು ಜೋಬಿ ಹಾಕೋತೀರಾ? ಇಲ್ಲ. ಹಾ, ವೆರಿ ಗುಡ್ ಸೂರ್ಯ. ಅಂದೇನ್ ಅದು ನಮ್ಮದಲ್ಲದ, ಅದೇನದು ನಮ್ಮದಲ್ಲ. ಅದಕ್ಕೇನ್ ಮಾಡ್ಬೇಕು? ಎತ್ಬಿಟ್ಟು ಅವನಿಗೆ ಕೊಡ್ಬೇಕು. ಇದನ್ನ ಹೇಳ್ತಾರೆ ಕಲಬೇಡ. ನಮ್ಮದಲ್ಲದ ವಸ್ತುಗಳನ್ನ ಅಥವಾ ಯಾವುದೇ ವಸ್ತುಗಳನ್ನ ನಾವೇನ್ ಮಾಡಬಾರ್ದು? ಕಳ್ತನ ಮಾಡಬಾರ್ದು. ಇದು ಕಳಬೇಡ, ಕೊಲಬೇಡ. ಅಂದ್ರೆ ಅನವಶ್ಯಕವಾಗಿ ಯಾವುದೇ ಜೀವಿಯನ್ನು ಹಿಂಸೆ ಮಾಡಬಾರ್ದು. ಋತ್ವಿಕ್, ಹೋಗ್ತಿರ್ತೀಯ, ಅಲ್ಲಿ ಒಂದು ಹಕ್ಕಿ ಇರುತ್ತೆ, ಏನ್ ಮಾಡ್ತೀಯ? ಕಲ್ ತಗೊಂಡು ಹೊಡೆದ್ ಬಿಡ್ತೀಯ. ಅದು ಪಾಪ ಸತ್ತೋಯ್ತು. ಅದೇನೋ ನಿಮ್ಗೇನು ತೊಂದರೆ ಮಾಡಿತ್ತ ಹಕ್ಕಿ? ಮತ್ತೆ ಯಾಕೆ ಕೊಂದ್ರಿ ನೀವು? ಯಾಕೆ ತೊಂದರೆ ಮಾಡಿದ್ರಿ ಅಲ್ವಾ? ಅದಾದ್ಮೇಲೆ ಏನ್ ಮಾಡ್ತೀರಾ? ರೋಡಲ್ಲೆಲ್ಲ ಹೋಗ್ತಿರ್ತಾರ, ಮರದ ಮೇಲೆ ಇರುವೆ ಹರಿತಾ ಇರುತ್ತೆ, ನೋಡ್ತಾ ಏನ್ ಮಾಡ್ತೀರಾ? ಹೋಗಿ ಸಾಯಿಸ್ತೀರಿ. ತಪ್ಪಲ್ವಾ ಅದು? ನಿಮ್ಗೆ ಏನಾರು ಮಾಡಿ ಕಚ್ಚಿತ್ತ ಅದು? ಮತ್ತೆ ಯಾಕೆ ಅದನ್ನ ಸಾಯಿಸ್ತೀರಾ? ತಪ್ಪಲ್ವಾ? ಹೀಗೆ ನಾವೇನ್ ಮಾಡಬಾರ್ದು? ಯಾವುದೇ ಹಿಂಸೆ ಕೊಡಬಾರ್ದು. ಅಥವಾ ನೀವು ಶಾಲೆಯಲ್ಲಿ ಕೂತ್ಕೊಂಡಾಗ ಫ್ರೆಂಡ್ಸಿಗೆ ಏನ್ ಮಾಡ್ತೀವಿ? ಚೂಟ ಅಂತದ್ದು. ಅವನಿಗೆ ಪಾಪ ಯಾಕೆ ಚೂಡ್ತೀವಿ? ಅವನಿಗೆ ನೋವಾಗಲ್ವಾ? ನಾನು ಹಿಂಗೆ ಚೂಡ್ತಾ ನೋವಾಗುತ್ತಾ ಇಲ್ವಾ? ಹಿಂಸೆ. ಅದಕ್ಕೆ ಯಾವುದೇ ಜೀವಿಗೆ ಕೊಲ್ಲಬಾರ್ದು ಅಥವಾ ಹಿಂಸೆ ಕೊಡಬಾರ್ದು. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡ್ಕೋಬಾರ್ದು. ಅದರಲ್ಲೂ ಬೆಳಿಗ್ಗೆ ತಂದೆ ತಾಯಿಗಳ ಬಗ್ಗೆ ಕೋಪ ಮಾಡ್ಕೋಬಾರ್ದು. ತಂದೆ ತಾಯಿಗಳ ಮೇಲೆ, ಶಾಲೆಗೆ ಹೋದ್ರೆ ಗುರುಗಳ ಮೇಲೆ ಕೋಪ ಮಾಡ್ಕೋಬಾರ್ದು, ಸ್ನೇಹಿತರ ಮೇಲೆ ಕೋಪ ಮಾಡ್ಕೋಬಾರ್ದು. ಪ್ರೀತಿಯಿಂದ ತಗೊಬೇಕು. ಹೇಳ್ತಾರೆ ಗುರುಗಳು, ನಾಳೆಯಿಂದ ನೀನು ಕಲ್ತಿಲ್ಲ ಅಂದ್ರೆ ಹೊಡಿತೀನಿ. ಇಲ್ಲ ಗುರುಗಳೇ, ನಾನು ನಾಳೆ ಕಲ್ಕೊಂಬರ್ತೀನಿ. ಮುಗೀತಲ್ವಾ? ಅದಕ್ಕೆ ಹೇಳಿದ್ದು, ಸುಮ್ನೆ ನೀವು ಕೋಪ ಮಾಡ್ಕೋಬಾರ್ದು ಅಂತ ಬಸವಣ್ಣರು ಹೇಳ್ತಾರೆ. ಇದಿರ ಹಳಿಯಲು ಬೇಡ ಅಂದ್ರೆ ಬೇರೆಯವ್ರ ತಪ್ಪುಗಳು ಹುಡುಕಿ ನಿಂದಿಸಬಾರ್ದು. ನಿಮ್ಗೇನ ಅನುಭವ ಆಗಿದೆಯಾ ಶಾಲೆನಲ್ಲಿ? ಏನ್ ಅನುಭವ ಆಗಿದೆ? ಚಾಡಿ ಹೇಳ್ಬಾರ್ದು. ತಪ್ಪು ಮಾಡ್ತಾರೆ, ಹೌದು. ಮಿಸ್ ಅಲ್ಲಿ ನೋಡಿ ಅವನೇನೋ ಮಾಡ್ದ, ಗುರುಗಳೇ ಅಲ್ಲಿ ನೋಡಿ ಅವನ್ ತಪ್ಪು ಮಾಡ್ದ. ನೀವು ತಿದ್ದಬೇಕು, ಬಟ್ ಅದನ್ನ ಚಾಡಿ ಹೇಳ್ಬಾರ್ದು ನೀವು. ಅದೇನೋ ಇದಿರ ಹಳಿಯಲು ಬೇಡ, ಬೇರೆಯವ್ರ ತಪ್ಪುಗಳ ಮೇಲೆ ನಿಂದಿಸಬೇಡ ನೀನು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ದೇವ್ರಿಗೆ ಬೇಕಾಗಿದ್ದು ಇದೇ ಅಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀನು ಹಣ್ಣು ಹಂಪಲುಗಳು ಏನು ತಗೊಂಡು ಹೋಗ್ಬೇಡ. ಒಳ್ಳೆಯ ಮನಸ್ಸು ಇಡ್ಕೋ, ಒಳ್ಳೆಯ ನಡೆ ಇಡ್ಕೋ, ಒಳ್ಳೆಯ ನುಡಿ ಇಡ್ಕೋ. ದೇವ್ರ ಹತ್ರ ಹೋಗಿ ಕೇಳು. ದೇವ್ರನ್ನ ಹೊಲಿಸ್ಕೋಬೇಕಂದ್ರೆ ಏನೇನ್ ಮಾಡ್ಬೇಕು ನಾವು? ಭೀಮಾ ಏನ್ ಮಾಡ್ಬೇಕು? ಒಳ್ಳೆಯ ಮಾತುಗಳನ್ನ ಆಡ್ಬೇಕು, ಒಳ್ಳೆಯ ನಡೆ ಇರ್ಬೇಕು, ಒಳ್ಳೆಯ ನುಡಿ ಇರ್ಬೇಕು. ಕೋಪ ಮಾಡ್ಕೋಬಾರ್ದು. ಚಿಕ್ಕ ಗುರುಗಳಿಗೆ ನಮಸ್ತೆ ಮಾಡ್ಬೇಕು, ಅಮ್ಮನಿಗೆ ನಮಸ್ತೆ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ದೇವರಿಗೆ ಇಷ್ಟ ಆಗುತ್ತೆ. ಇದು ಈ ಒಂದು ವಚನದ ಅರ್ಥ. ಹಳ್ಳಿ ವಾತಾವರಣ ಕಲ್ಪನೆ ಮಾಡ್ಕೊಳ್ಳಿ. ಹಳ್ಳಿ ವಾತಾವರಣ, ಊರಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆಯ ಹಳ್ಳಿ, 3 ಜನ ತಾಯಿದ್ರು ನೀರ್ ತರಕ್ ಹೋಗ್ತಾ ಇರ್ತಾರೆ. ಅವಾಗೆಲ್ಲ ನೀರ್ ಹೆಂಗ್ ತರ್ತಿದ್ರು? ಬಿಂದಿಯಲ್ಲಿ, ಕೊಡಪಾನಿನಲ್ಲಿ. ಇವ್ರಿಬ್ರು ಏನ್ ಮಾಡಿದ್ರು? ನನ್ ಮಗ ಹಂಗ್ ಮಾಡ್ತಾನೆ, ನನ್ ಮಗ ಬಲಿಷ್ಠ, ನನ್ ಮಗ ಶಕ್ತಿಶಾಲಿ ಅಂತ ಹೇಳಿದ್ರು. ಆದ್ರೆ ಈ ತಾಯಿ ಮಗ ಏನ್ ಮಾಡ್ದ? ಬಂದು ಅಂದ್ರೆ ನೀವು ಬಲಿಷ್ಠವಾಗಿರೋದು ಮುಖ್ಯ ಅಲ್ಲ, ತಂದೆ ತಾಯಿಯ ಭಾರವನ್ನು ಹೊರಬೇಕು. ಅವನು ನಿಜವಾದ ಮಗ ಆಗ್ತಾನೆ. ನೀವು ಬರೀ ಮಾತಲ್ಲಿ ಶಕ್ತಿಶಾಲಿಯಾಗಿದ್ರೆ ಏನ್ ಪ್ರಯೋಜನ? ನಿಮ್ಮ ತಂದೆ ತಾಯಿಗೆ ಭಾರ ಹೊರಬೇಕಲ್ಲ. ಆ ತಾಯಿಯ ಭಾರವನ್ನು ಹೊತ್ಕೊಂಡು ಏನ್ ಮಾಡ್ದ? ಅವನ್ ಪಾಡಿಗೆ ಅವನು ಹೋಗ್ಬಿಟ್ಟ. ತಂದೆ ತಾಯಿಯ ಭಾರವನ್ನು ಹೊರುವವನೇ ನಿಜವಾದ ಮಕ್ಕಳಾಗ್ತಾರೆ. ತಂದೆ ತಾಯಿಯ ಮಕ್ಕಳುಗಳನ್ನು ಕೇಳುವವನೇ ನಿಜವಾದ ಮಕ್ಕಳಾಗ್ತಾರೆ. ಗುರುಗಳ ಮಾತನ್ನು ಪಾಲಿಸುವವನು ನಿಜವಾದ ಮಕ್ಕಳಾಗ್ತಾರೆ. ಸಮಾಜವನ್ನು ಗೌರವಿಸುವಂತ, ಪ್ರಕೃತಿಯನ್ನು ಗೌರವಿಸುವಂತ ನಿಜವಾದ ಮಕ್ಕಳಾಗ್ತಾರೆ. ಇವನ್ ಏನ್ ಮಾಡ್ದ? ತಂದೆ ತಾಯಿ ಅಂದ್ರೆ ತಾಯಿಯ ಭಾರವನ್ನು ಹೊತ್ಕೊಂಡು, ನನ್ನ ತಾಯಿ ಕಷ್ಟ ಆಗ್ತಾ ಇದೆ ಅನ್ಬಿಟ್ಟು ಏನ್ ಮಾಡ್ದ? ಹೊತ್ಕೊಂಡು ಹೋಗ್ಬಿಟ್ಟ. ಅವನು ಯಾರು ನಿಜವಾದ ಮಗ? ಮೂರನೇವನು ನಿಜವಾದ ಮಗ ಆಗ್ತಾನೆ. ತಾಯಿಯ ಭಾರವನ್ನು, ತಾಯಿಯ ಕಷ್ಟವನ್ನು ಹೊರುವವನು ನಿಜವಾದ ಮಗ ಆಗ್ತಾನೆ. ನೀವು ಎಷ್ಟನೇ ಮಗ ಆಗ್ತೀರಾ? 1ನೇ ತಾಯಿ ಮಗ ಆಗ್ತೀರಾ? 2ನೇ ತಾಯಿ ಮಗ ಆಗ್ತೀರಾ? 3ನೇ ತಾಯಿ? ವೆರಿ ಗುಡ್. 3ನೇ ತಂದೆ ತಾಯಿಯ ಕಷ್ಟವನ್ನು ಹೊರಬೇಕು. ನೀವು ಆ ರೀತಿಯಲ್ಲಿ ಆಗ್ಬೇಕು. ಅರ್ಥ ಆಯ್ತಾ? ತಂದೆ ತಾಯಿಯ ಭಾರವನ್ನು ಹೊರುವಂತ ಮಕ್ಕಳಾಗ್ಬೇಕು.
ಆ ಥರ ಹೊರ್ತಿರಲ್ವಾ? ಹಾ, ವೆರಿ ಗುಡ್. ಅದನ್ನೆಲ್ಲ ಹೊರಬೇಕು ಅಂತಂದ್ರೆ ಇಲ್ಲಿ ಹೇಳುವಂತ ಕಥೆಗಳಾಗಿರ್ಬೋದು ಪ್ರತಿಯೊಂದನ್ನು ಪಾಲಿಸ್ಬೇಕು. ಭೀಮಾ, ಪಾಲಿಸ್ತೀಯ ಭೀಮಾ? ಏನಾಗಿದೆ ಭೀಮಾ? ನಾವು ಪ್ರತಿ ವಾರ ಈ ಎಲ್ಲವನ್ನು ಕಲಿತಾ ಬರ್ತೀವಲ್ಲ, ಅದರೊಟ್ಟಿಗೆ ಒಂದು 5 ಅಥವಾ 6 ರಸಪ್ರಶ್ನೆಗಳು ಕಲಿತಾ ಹೋಗೋಣ. ಓಕೆನಾ? ಅದ್ರ ಸ್ವಲ್ಪ ಜನರಲ್ ನಾಲೆಡ್ಜು ಬರ್ತಾ ಬರುತ್ತೆ. ಓಕೆನಾ? ಕ್ವಿಜ್, ಇಂಗ್ಲಿಷಲ್ಲಿ ಕ್ವಿಜ್ ಅಂತಾರೆ, ಕನ್ನಡದಲ್ಲಿ ರಸಪ್ರಶ್ನೆಗಳು ಅಂತಾರೆ. ಭೀಮಾ ಅರ್ಥ ಆಯ್ತಾ? ರಸಪ್ರಶ್ನೆಗಳು ಎಲ್ಲವನ್ನೂ ಕಲ್ಕೋತಾ ಹೋಗೋಣ. ಈ ವಾರ 6 ಕಲಿಯೋಣ. ಮುಂದಿನ ವಾರ ಅದನ್ನ ನೀವು ಹೋಗಿ ಶಾಲೆಗೆ ಹೋಗಿ ಬೇರೆಯವ್ರಿಗೆ ಹೇಳ್ಬೇಕು ನೀವು. ಅರ್ಥ ಆಯ್ತಾ? ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಂಡ್ರೆ ನೀವು ಜ್ಞಾನವಂತರಾಗೋದಲ್ದೆ ಅವ್ರನ್ನೂ ಜ್ಞಾನವಂತರನ್ನು ಮಾಡ್ಬೋದಲ್ವಾ? ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಅದು ನಿಮ್ಗೆ ತಲೆಯಲ್ಲಿ ಉಳಿತಾ ಹೋಗುತ್ತೆ. ಈಗ ಕರ್ನಾಟಕದ ಬಗ್ಗೆ ಕೇಳ್ತಾ ಹೋಗೋಣ. ಓಕೆನಾ? ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಆನೆ. ಕನ್ಫ್ಯೂಸ್ ಆಗ್ಬಾರ್ದು. ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ. ಕರ್ನಾಟಕದ ಪ್ರಾಣಿ ಯಾವುದು? ನೆನ್ಪಿಡ್ಕೊಬೇಕು. ಓಕೆನಾ? ಮುಂದಿನ ವಾರ ಮತ್ತೆ ಕೇಳ್ತೇನೆ ನಾನು. ಹಾಗೆ 2ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಪ್ಯಾರೆಟ್ ಅಲ್ಲ. ಅಲ್ಲ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಇದು ನೆನ್ಪಿಡ್ಕೋಬೇಕು. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ.